ಹಾಯ್ ಫ್ರೆಂಡ್ಸ್, BMTC ಕಂಡಕ್ಟರ್ ಹುದ್ದೆಯ 1:5 ಲಿಸ್ಟನ್ನು ವೆಬ್ಸೈಟ್ನಲ್ಲಿ ಬಿಟ್ಟಿದ್ದಾರೆ. ನೀವು ಎಲ್ಲರೂ ಕೂಡ ನಿಮ್ಮ ಒಂದು ಹೆಸರನ್ನು ಚೆಕ್ ಮಾಡಿದ್ದೀರಿ. ಈಗ ಕ್ಯಾಟಗರಿ ವೈಸನ್ನು ಕೂಡ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಕೂಡ ಒಂದು ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ. ಯಾವ ಕ್ಯಾಟಗರಿಗೆ ಎಷ್ಟು ಪರ್ಸೆಂಟೇಜ್ ಆಗಿದೆ ಅದರ ಪ್ರಕಾರ ನಿಮ್ಮ ಲಿಸ್ಟಿನಲ್ಲಿ ಹೆಸರು ಇಲ್ಲದಿದ್ದರೆ ನೀವು ಆಕ್ಷೇಪಣೆಯನ್ನು ಕೂಡ ಸಲ್ಲಿಸಬಹುದು. ಯಾವ ರೀತಿ ನೀವು ಆಕ್ಷೇಪಣೆ ಸಲ್ಲಿಸಬೇಕು ಮತ್ತು ಎಲ್ಲಿ ಹೋಗಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡುತ್ತೇನೆ. ಅದೇ ರೀತಿ ತುಂಬ ಜನರು ಕೂಡ ಕಮೆಂಟ್ ಮಾಡಿ ಕೇಳಿದರು, ಅವರ ಪರ್ಸೆಂಟೇಜ್ ಹೈ ಆಗಿದೆ ಆದರೂ ಕೂಡ ಹೆಚ್ಚಾಗಿದೆ, ಆದರೂ ಕೂಡ ನಮ್ಮ ಒಂದು ಲಿಸ್ಟಿನಲ್ಲಿ ಹೆಸರು ಇಲ್ಲ ಯಾಕೆ ಅಂತ ನೋಡಿ. ಈ ಒಂದು ಕ್ಯಾಟಗರಿ ವೈಸ್ ನೀವು ಪರ್ಸೆಂಟೇಜ್ ನೋಡಿ, ನಿಮ್ಮ ಒಂದು ಪರ್ಸೆಂಟೇಜ್ ಆ ಕ್ಯಾಟಗರಿಗಿಂತ ಹೆಚ್ಚಾಗಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡುವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಹಾಕುವ ಈ ರೀತಿಯ ಹೊಸ ಉದ್ಯೋಗದ ಮಾಹಿತಿ ಬೇಗನೆ ನಿಮ್ಮ ಹತ್ತಿರ ತಲುಪುತ್ತದೆ. ನೋಡಿ, BMTCಯಿಂದ 26/8/2024 ಒಂದು ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ವಿಷಯ ಮೂಲ ದಾಖಲೆಗಳ ಪರಿಶೀಲನೆಗೆ 1:5 ಅರ್ಹತಾ ಪಟ್ಟಿಯಲ್ಲಿ ಪ್ರಕಟಿಸಿರುವ ಬಗ್ಗೆ ಅಂತ. ಉಲ್ಲೇಖ 1ರ ಅನ್ವಯ ಕಲ್ಯಾಣ ಕರ್ನಾಟಕ 371J ಮೀಸಲಾತಿಯ ಸ್ಥಳೀಯ ವೃಂದದ ನಿರ್ವಾಹಕ ಹುದ್ದೆಗೆ ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ದಿನಾಂಕ 14/7/2024 ನಡೆದ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡ 75% ಮತ್ತು ಹುದ್ದೆಗೆ ನಿಗದಿಪಡಿಸಲಾದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಗಳಿಸಿದ ಒಟ್ಟು ಅಂಕಗಳ ಶೇಕಡ 25% ಅಂಕಗಳನ್ನು ಸೇರಿಸಿ ಬಂದ ಒಟ್ಟು ಶೇಕಡ ಅಂಕಗಳ ಆಧಾರದ ಮೇಲೆ ಮತ್ತು ನೇರ ನೇಮಕಾತಿ ಸಂಬಂಧ ಜಾರಿಯಲ್ಲಿರುವ ಸರ್ಕಾರದ ಮೀಸಲಾತಿ ನಿಯಮಾನುಸಾರ ಮೂಲ ದಾಖಲೆಗಳು ಮತ್ತು ದೇಹದಾಢ್ಯತೆ ಪರಿಶೀಲನೆಗಾಗಿ 1:5 ಅನುಪಾತದಲ್ಲಿ ಅರ್ಹತಾ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ನೋಡಿ, 371J ಮೀಸಲಾತಿಯ ನಿರ್ವಾಹಕ ಹುದ್ದೆಯ ಅರ್ಹತಾ ಪಟ್ಟಿಯನ್ನು ಸೇರ್ಪಡೆಗೊಂಡಿರುವ ಮೀಸಲಾತಿ ವಾರು ಕೊನೆಯ ಅಭ್ಯರ್ಥಿಯ ಶೇಕಡಾವಾರು ಕಟ್ ಆಫ್ ಅಂಕಗಳನ್ನು ಈ ಕೆಳಕಂಡಂತಿದೆ. ನೋಡಿ ಫ್ರೆಂಡ್ಸ್, ನೀವು CETನಲ್ಲಿ ಪಡೆದ 75% ಮತ್ತು ಶೈಕ್ಷಣಿಕ ಅರ್ಹತೆ 25%, ಅದರ ಬೇಸಿಸ್ ಮೇಲೆ ಅವರು ನೋಡಿ ಇಲ್ಲಿ ಹುದ್ದೆಗಳ ಕ್ಯಾಟಗರಿ ವೈಸ್ ವರ್ಗೀಕರಣ ಮಾಡಿದ್ದಾರೆ. ನೀವು ಇಲ್ಲಿ ನೋಡಬಹುದು. ಮೊದಲು ಪರಿಶಿಷ್ಟ ಜಾತಿ ಸಾಮಾನ್ಯ 46.33, ಗ್ರಾಮೀಣ ಮೀಸಲು 47.45, ಕನ್ನಡ ಮಾಧ್ಯಮ 46.80, ಯೋಜನಾ ನಿರಾಶ್ರಿತರು 34.96, ಪರಿಶಿಷ್ಟ ಪಂಗಡದವರಿಗೆ ಸಾಮಾನ್ಯ 48.07, ಗ್ರಾಮೀಣ 51.02, ಕನ್ನಡ ಮಾಧ್ಯಮ 50.09, ಪರಿಶಿಷ್ಟ ಪಂಗಡ ಸಾಮಾನ್ಯ 49.32, ಗ್ರಾಮೀಣ 52.57, 2A ಸಾಮಾನ್ಯ 49.43, ಗ್ರಾಮೀಣ 50.58, ಕನ್ನಡ ಮಾಧ್ಯಮ 50.19, ಯೋಜನಾ ನಿರಾಶ್ರಿತರು 48.47, 2B ಸಾಮಾನ್ಯ 40.18, ಗ್ರಾಮೀಣ ಮೀಸಲು 44.20, 3A 36.86, ಸಾಮಾನ್ಯ, ಗ್ರಾಮೀಣ 32.95, 3B 49.96, ಸಾಮಾನ್ಯ, ಗ್ರಾಮೀಣ 51.03, ಸಾಮಾನ್ಯ ವರ್ಗ 54.26, ಸಾಮಾನ್ಯ, ಮಹಿಳಾ ಮೀಸಲು 35.19, ಗ್ರಾಮೀಣ ಮೀಸಲು 57.83, ಕನ್ನಡ ಮಾಧ್ಯಮ 57.06, ಯೋಜನಾ ನಿರಾಶ್ರಿತರು 50.03, ಮಾಜಿ ಸೈನಿಕರು 64.17. ನೋಡಿ ಫ್ರೆಂಡ್ಸ್, ಈ ರೀತಿಯಾಗಿ ಅವರು ಹುದ್ದೆಗಳ ವರ್ಗೀಕರಣ ಮಾಡಿದ್ದಾರೆ. ನಿಮ್ಮ ಒಂದು ಪರ್ಸೆಂಟೇಜ್ ಇದಕ್ಕಿಂತ ಹೆಚ್ಚಾಗಿದ್ದು ಲಿಸ್ಟಿನಲ್ಲಿ ಹೆಸರು ಇಲ್ಲದಿದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. ನೀವು ಮೊದಲು ಕ್ಯಾಟಗರಿ ವೈಸ್ ಮತ್ತು ಮೀಸಲಾತಿ ಕೂಡ ಎಲ್ಲ ನೋಡಿಕೊಂಡು ನೀವು ಆಕ್ಷೇಪಣೆಯನ್ನು ಸಲ್ಲಿಸಬಹುದು. 1:5 ಅರ್ಹತಾ ಪಟ್ಟಿಯಲ್ಲಿ ಸೇರ್ಪಡೆಗೊಂಡಿರುವ ಅಭ್ಯರ್ಥಿಗಳು ಅರ್ಜಿ ಸಂಖ್ಯೆ ಮತ್ತು ಹುಟ್ಟಿದ ದಿನಾಂಕ ಅಥವಾ
ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಲಾಗಿನ್ ಆಗಿ ಕರೆಪತ್ರವನ್ನು ಸಂಸ್ಥೆಯ ವೆಬ್ಸೈಟ್ www.mybmtckarnataka.gov.in ಡೌನ್ಲೋಡ್ ಮಾಡಿಕೊಂಡು ಮುದ್ರಿಸಿಕೊಳ್ಳಬಹುದಾಗಿದೆ. ಹಾಗೂ ಮೂಲ ದಾಖಲೆ ಮತ್ತು ದೇಹದಾಢ್ಯತೆ ಪರಿಶೀಲನೆಗೆ ನಿಗದಿಪಡಿಸಿದ ಸ್ಥಳ, ದಿನಾಂಕ ಮತ್ತು ಸಮಯಕ್ಕೆ ಸರಿಯಾಗಿ ಹಾಜರಾಗತಕ್ಕದ್ದು. ಈ ಸಂಬಂಧ ಯಾವುದೇ ಪತ್ರವ್ಯವಹಾರಗಳನ್ನು ಮಾಡಲಾಗುವುದಿಲ್ಲ. ಅವರು ವೆಬ್ಸೈಟ್ನಲ್ಲಿ ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಲಿಂಕನ್ನು ಬಿಡುತ್ತಾರೆ. ನೀವು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ನಿಮ್ಮ ಒಂದು ನಂಬರ್ ಮತ್ತು ಅಪ್ಲಿಕೇಶನ್ ನಂಬರ್ ಮತ್ತು ಹುಟ್ಟಿದ ದಿನಾಂಕವನ್ನು ಹಾಕಿ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಅಂತ ಮಾಹಿತಿ ಇಲ್ಲಿ ನೀಡಿದ್ದಾರೆ. ಅದೇ ರೀತಿ ಆಮೇಲೆ ನಿಮ್ಮ ಒಂದು ಸಮಯಕ್ಕೆ ಸರಿಯಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮತ್ತು ದೇಹದಾಢ್ಯಕ್ಕೆ ಹೋಗುವುದು ಅಂತ ಅಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ನೋಡಿ, 1:5 ಅರ್ಹತಾ ಪಟ್ಟಿಯಲ್ಲಿ ಗುಂಪುವಾರು ಹಾಗೂ ಶೇಕಡಾವಾರು ಅಂಕಗಳಿಗಿಂತ ಹೆಚ್ಚಿನ ಅಂಕ ಗಳಿಸಿದಾಗ್ಯೂ ಮೂಲ ದಾಖಲೆಗಳ ಪರಿಶೀಲನೆಗೆ ಸದರಿ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳದ ಅಭ್ಯರ್ಥಿಗಳು ಸಂಬಂಧಪಟ್ಟ ಮೂಲ ದಾಖಲಾತಿಗಳೊಂದಿಗೆ ಅಧ್ಯಕ್ಷರು, ಆಯ್ಕೆ ಸಮಿತಿ, ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಕೇಂದ್ರ ಕಚೇರಿ, ಶಾಂತಿನಗರ, ಬೆಂಗಳೂರು 560027 ಇಲ್ಲಿ ದಿನಾಂಕ 3/9/2024 ಒಳಗೆ ಮೂಲ ದಾಖಲಾತಿಗಳೊಂದಿಗೆ ಖುದ್ದಾಗಿ ಹಾಜರಾಗಿ ಲಿಖಿತ ಆಕ್ಷೇಪಣೆಯನ್ನು ನೀವು ಸಲ್ಲಿಸಬೇಕು. ನೋಡಿ, ನಿಮಗೆ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಇಲ್ಲಿ ನೀಡಿರುವ ಅಡ್ರೆಸ್ಸಿಗೆ ಖುದ್ದಾಗಿ ಹೋಗಿ ನೀವು ಬರೆದ ಅಂದರೆ ಲಿಖಿತ ಆಕ್ಷೇಪಣೆಯನ್ನು ಸಲ್ಲಿಸಬೇಕು. ಸೆಪ್ಟೆಂಬರ್ 3ನೇ ತಾರೀಕುವರೆಗೆ ಅಂತಿಮ ಡೇಟ್ ಆಗಿದೆ. ನೋಡಿ, ಯಾರೆಲ್ಲ ಏನಾದರೂ ಆಕ್ಷೇಪಣೆ ಇದ್ದರೆ ನೀವು ಆಕ್ಷೇಪಣೆಯನ್ನು ಸಲ್ಲಿಸಿ. ಆಮೇಲೆ ಯಾವುದೇ ರೀತಿಯಿಂದ ಅವರು ನಿಮ್ಮ ಆಕ್ಷೇಪಣೆ ಸ್ವೀಕರಿಸುವುದಿಲ್ಲ. ಆಮೇಲೆ ಅವರು ಫೈನಲ್ ಸೆಲೆಕ್ಷನ್ ಲಿಸ್ಟ್ ಹಾಕಿ ಮೂಲ ದಾಖಲೆ ಮತ್ತು ದೇಹದಾಢ್ಯಕ್ಕೆ ಕರೆಯುತ್ತಾರೆ. ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು.